KSRTC ಬಸ್ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ ಆಯಿತು. ಇದೀಗ ಖಾಸಗಿ ಶಾಲೆಗಳ ಸರದಿ. ಇದೀಗ 15ರಿಂದ 20% ಮಾಡಲು ಏರಿಕೆ ಮಾಡಲು ಈಗ ಖಾಸಗಿ ಶಾಲೆಗಳು ಮುಂದಾಗಿವೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಎಲ್ಲವೂ ಕಾಸ್ಟ್ಲಿ. ಬಸ್ ದರ ಆಯಿತು, ಹಾಲಿನ ದರ, ನೀರಿನ ದರ, ವಿದ್ಯುತ್ ದರ. ಇದೀಗ ನಿಮ್ಮ ಸರದಿ. ನಮ್ಮ ಸರದಿ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಸ್ವಾಭಾವಿಕವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ 10-15% ಅನಿವಾರ್ಯವಾಗಿ ಅದು ಸಂಬಳ ಕೊಡಬೇಕಾಗತ್ತೆ. ಮತ್ತು ಎಲ್ಲವೂ ಸರ್ಕಾರವೇ ಎಲ್ಲಾದ್ರ ಮೇಲೂ ಏರಿಸ್ತಾ ಇದ್ದರೆ ಅದರ ಇಂಡೈರೆಕ್ಟಾಗಿ ನಮಗೆ ಹೊಡ್ತಾ ಬೀಳೋದು. ನಮಗೆ ಪ್ರತಿಯೊಂದು ಕಮರ್ಷಿಯಲ್ ಮಾಡಿದ್ದಾರೆ. ಇವತ್ತು ಎಲ್ಲ ಆಯಾಮಗಳಲ್ಲೂ ಕಮರ್ಷಿಯಲ್ ಆಗಿ ನಮ್ಮಿಂದನೂ ದುಡ್ಡು ಕೀಳ್ತಾ ಇದ್ದಾರೆ. ಈಗ ಪ್ರೊರೋಟಾ ಚಾರ್ಜಸ್ಸು, ಅದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಹಾಕ್ಕೊಂಡು ಈ ಥರ ಒಂದಲ್ಲ ಒಂದು ಪ್ರತಿ ವರ್ಷ ಆ ಶಿಕ್ಷಣ ಸಂಸ್ಥೆಗಳಿಗೆ ಸುಲಿಗೆ ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ 10% 15% ತನಕ ಆಯಾ ಶಾಲೆಗೆ ಅನುಗುಣವಾಗಿ ಹೆಚ್ಚು ಶುಲ್ಕ ಪಡೆಯುವಂಥ ಶಾಲೆಗಳು ಒಂದು 8-10% ಏರಿಸ್ತವೆ. ಕೆಲವೊಂದು ಶಾಲೆಗಳು ಸರ್ ಈಗ 30-40% ಜಾಸ್ತಿ ಏರಿಕೆ ಮಾಡ್ತವೆ. ಅದು ಖಂಡಿತ ಅವೈಜ್ಞಾನಿಕ ಕ್ರಮ, ಒಪ್ಪುವಂಥದ್ದಲ್ಲ. ಅಂಥ ಶಾಲೆಗಳಿಗೆ ನೀವು ಪೇರೆಂಟ್ಸ್ ನಿರ್ಧಾರ ಮಾಡಬೇಕು. ಯಾಕೆ ಹೋಗ್ತೀರಾ ನೀವು ಅಂಥದ್ದೇ ಶಾಲೆ ಅಂತ ಯಾಕೆ ಆಯ್ಕೆ ಮಾಡ್ತೀರಾ? ಅದನ್ನು ನಾವು ಒಪ್ಪಲ್ಲ. ನಾವು ಯಾವಾಗಲೂ ಖಂಡಿಸ್ತೇವೆ. ನಿಮಗೆ ಇರ್ತಕ್ಕಂಥದ್ದು 8-10, 12%, 15% ಒಳಗೆ. ನಿಮ್ಮ ಸಂಘಟನೆ ಶಾಲೆಗಳಲ್ಲಿ 10-15% ಆಗುತ್ತೆ ಇದೇ ವರ್ಷ. ಬಹುತೇಕ 15% ಒಳಗೆ ಯಾರೂ ಕೂಡ ಹೆಚ್ಚಿಗೆ ಮಾಡಲ್ಲ. ದೊಡ್ಡ ಶಾಲೆಗಳು ಕೂಡ, ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೇವೆ ಇವಾಗ DPS ಇರ್ಬೋದು ಅಥವಾ ಕೆಲವು ಶಾಲೆಗಳು ಅವರು ಕೂಡ 8-10%. ಯಾಕಂದರೆ ಅವರೆಲ್ಲ ಲಕ್ಷಾಂತರ ರೂಪಾಯಿ ತೆಗೆದುಕೊಳ್ಳೋವಂಥವ್ರು. ಈಗ 10-20 ಸಾವಿರ 30 ಸಾವಿರ ತೆಗೆದುಕೊಳ್ಳೋವಂಥ ಶಾಲೆ ಅನಿವಾರ್ಯವಾಗಿ 10-15% ಏರಿಸಬೇಕಾಗತ್ತೆ. 15% ಅಂದರೆ ಎಷ್ಟು? ಇಡೀ ವರ್ಷಕ್ಕೆ 20 ಸಾವಿರ ತೆಗೆದುಕೊಳ್ಳೋವಂಥ ಶಾಲೆಗೆ 3,000 ರೂಪಾಯಿ ಇಡೀ ವರ್ಷಕ್ಕೆ ಜಾಸ್ತಿ ಆಗುತ್ತೆ. 3,000 ರೂಪಾಯಲ್ಲಿ ಅಲ್ಲಿ ಶಿಕ್ಷಕರಿಗೆ ಸಂಬಳ ಆಗುತ್ತೆ, ಬಾಡಿಗೆಗಳು ಜಾಸ್ತಿ ಆಗುತ್ತೆ, ಅಥವಾ ಬೇರೆ ಓವರ್ ಹೆಡ್ಸ್ ಜಾಸ್ತಿ ಆಗುತ್ತೆ, ಪಠ್ಯ ಚಟುವಟಿಕೆಗಳಿಗೆ ಜಾಸ್ತಿ ಆಗುತ್ತೆ. ಎಲ್ಲ ವ್ಯವಸ್ಥೆನೂ ಜಾಸ್ತಿನೇ ಇದೆ. ಇವತ್ತು ಡೀಸೆಲ್ ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ವಿದ್ಯುತ್ ತಗೊಳ್ಳಿ. ವಿದ್ಯುತ್ತು ಕೂಡ ನಮಗೆ ಸಿಕ್ಕಾಬಟ್ಟೆ ಕಮರ್ಷಿಯಲ್ ಚಾರ್ಜು. ಹೀಗಾಗಿ ಅನಿವಾರ್ಯವಾಗಿ ವರ್ಷದಿಂದ ವರ್ಷಕ್ಕೆ ಇದನ್ನು ಏನೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತಲ್ಲ, ಇದು ಸ್ವಾಭಾವಿಕವಾಗಿ ಬೆಳವಣಿಗೆ ಅಡಿಯಲ್ಲಿ ಆಗುತ್ತೆ. 2025-26ಕ್ಕೆ ಅನ್ವಯ ಆಗುತ್ತೆ. ಈ ಜುದೇ ಮಾರ್ಚಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಏನು ಹೈಕ್ ಮಾಡ್ತಾರೆ ಅದು ಮುಂದಿನ ವರ್ಷಕ್ಕೆ, ಅಂದರೆ ಜೂನ್ ನಂತರ ಅದಕ್ಕೆ ಅಳವಡಿಕೆ ಆಯಾ ಶಾಲೆಗೆ ಅನ್ವಯಿಸುತ್ತೆ. ಅಲ್ಲಿವರೆಗೂ ಏನಿರುತ್ತೋ ಅದೇ ಇರುತ್ತೆ. ಮಾರ್ಚಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹೌದು, ಮಾರ್ಚಲ್ಲಿ ರಿಜಿಸ್ಟ್ರೇಷನ್ ಶುರು ಆಗುತ್ತೆ. ಏಪ್ರಿಲ್ ಮೇಗಳಲ್ಲೆಲ್ಲ ರಿಜಿಸ್ಟ್ರೇಷನ್ ಈಗಾಗಲೇ ಕೆಲ ಶಾಲೆಗಳು ಅದನ್ನು ಮುಗಿಸೇ ಇರ್ತವೆ. ಅದು ಬೇರೆ ಪ್ರಶ್ನೆ. ದರ ಏರಿಕೆ ಆಗಿರ್ತವೆ ಕೆಲವೊಂದು ಶಾಲೆಗಳಲ್ಲಿ. ದರ ಏರಿಕೆ ಅದು ನೋಡಿ, ಹೊಸದಾಗಿ ಸೇರುವಂಥ ಮಗುವಿನ ಮೇಲೆ ಅವರಿಗೆ ಈ ವರ್ಷಕ್ಕೆ ಆಗುವಂಥ ಖರ್ಚು ವೆಚ್ಚವನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸ್ವತಂತ್ರರು ಇದ್ದರೆ ಅವರಿಗೆ ಅವಕಾಶ ಇರುತ್ತೆ. ಆದರೆ ಹಳೆಯ ವಿದ್ಯಾರ್ಥಿಗಳೇನಿರ್ತಾರೆ, ಕಳೆದ ವರ್ಷ ಸೇರಿರ್ತಕ್ಕಂಥವ್ರು, ಈಗ ಹಲವಾರು ವರ್ಷಗಳಿಂದ ಅದೇ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾರಣಕ್ಕೆ ನೀವು 30-40% ಏರ್ಸೋಕ್ಕಾಗಲ್ಲ. 10-15% ಮಾತ್ರ ಅದಕ್ಕೆ ಅವಕಾಶ ಇತ್ತು ಮೊದಲು. ಈಗ ಅದು ಕ್ವಾಶ್ ಆಗಿದ್ರು ಕೂಡ ನಾವು ಅದನ್ನೇ ರೆಕಮೆಂಡ್ ಮಾಡ್ತೀವಿ, ಯಾರೂ ಅದಕ್ಕಿಂತ ಹೆಚ್ಚಿಗೆ ಏರಿಸಬಾರ್ದು. ಈಗ ನಿಮ್ಮ ಶಾಲೆಯಲ್ಲಿ 30-40 ಹೈಕ್ ಆಗಲ್ಲ, ಬೇರೆ ಶಾಲೆಗಳಾದರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ? ನಿಮಗೆ ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಒಂದು ಅರ್ಥ ಮಾಡೋದಕ್ಕೆ, ಈ ಸಮಾಜಕ್ಕೆ ಅರ್ಥ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಶಾಲೆಯಲ್ಲಿ ಅಲ್ಲಿ ತಗೊಳ್ಳೋವಂಥ ಖರ್ಚು ವೆಚ್ಚದಕ್ಕಿಂತ ಹೆಚ್ಚು, ಅಂದರೆ ಕಮರ್ಷಿಯಲ್ ಆಗಿ ಎಕ್ಸಾರ್ಬಿಟೆಂಟಾಗಿ ಫೀಸನ್ನು ಕಲೆಕ್ಟ್ ಮಾಡ್ತಾಯಿದ್ರೆ ಅದನ್ನು ಯಾವುದೇ ಇಲಾಖೆ ಆಗಲಿ ಪಾಲಕ ಪೋಷಕರಾಗಲಿ ಕೇಳಬಹುದು. ಅದನ್ನು ಕೇಳಿ, ಕ್ರಮ ಇದೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕೆಸರೆಡ್ಚಾಡೋ ಕೆಲಸ ಆಗಬಾರ್ದು. ಸುಮ್ಮನೆ ಜಾಸ್ತಿ ಆಗ್ತಾಯಿದೆ, ಅಲ್ಲಿ ಜಾಸ್ತಿ ಆಗ್ತಾಯಿದೆ, ಇಲ್ಲಿ ಜಾಸ್ತಿ ಆಗ್ತಾಯಿದೆ ಅಲ್ಲ. ಸ್ಪೆಸಿಫಿಕ್ಕಾಗಿ ನಿಮಗೆ ಯಾವುದಾರ ಒಂದು ಶಾಲೆ 100 ರೂಪಾಯಿ ಖರ್ಚು ಮಾಡಿಬಿಟ್ಟು 200 ರೂಪಾಯಿ ದುಡ್ಡಿಸ್ಕೊತಾ ಇದ್ದರೆ ಪ್ರಶ್ನೆ ಮಾಡಬಹುದು, ಅದನ್ನು ಕೇಳಬಹುದು. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. KSRTC ಬಸ್ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ ಆಯಿತು. ಇದೀಗ ಖಾಸಗಿ ಶಾಲೆಗಳ ಸರದಿ. ಇದೀಗ 15ರಿಂದ 20% ಮಾಡಲು ಏರಿಕೆ ಮಾಡಲು ಈಗ ಖಾಸಗಿ ಶಾಲೆಗಳು ಮುಂದಾಗಿವೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಎಲ್ಲವೂ ಕಾಸ್ಟ್ಲಿ. ಬಸ್ ದರ ಆಯಿತು, ಹಾಲಿನ ದರ, ನೀರಿನ ದರ, ವಿದ್ಯುತ್ ದರ. ಇದೀಗ ನಿಮ್ಮ ಸರದಿ.
ನಮ್ಮ ಸರದಿ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಸ್ವಾಭಾವಿಕವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ 10-15% ಅನಿವಾರ್ಯವಾಗಿ ಅದು ಸಂಬಳ ಕೊಡಬೇಕಾಗತ್ತೆ. ಮತ್ತು ಎಲ್ಲವೂ ಸರ್ಕಾರವೇ ಎಲ್ಲಾದ್ರ ಮೇಲೂ ಏರಿಸ್ತಾ ಇದ್ದರೆ ಅದರ ಇಂಡೈರೆಕ್ಟಾಗಿ ನಮಗೆ ಹೊಡ್ತಾ ಬೀಳೋದು. ನಮಗೆ ಪ್ರತಿಯೊಂದು ಕಮರ್ಷಿಯಲ್ ಮಾಡಿದ್ದಾರೆ. ಇವತ್ತು ಎಲ್ಲ ಆಯಾಮಗಳಲ್ಲೂ ಕಮರ್ಷಿಯಲ್ ಆಗಿ ನಮ್ಮಿಂದನೂ ದುಡ್ಡು ಕೀಳ್ತಾ ಇದ್ದಾರೆ. ಈಗ ಪ್ರೊರೋಟಾ ಚಾರ್ಜಸ್ಸು ಅದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಹಾಕ್ಕೊಂಡು ಈ ಥರ ಒಂದಲ್ಲ ಒಂದು ಪ್ರತಿ ವರ್ಷ ಆ ಶಿಕ್ಷಣ ಸಂಸ್ಥೆಗಳಿಗೆ ಸುಲಿಗೆ ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ 10% 15% ತನಕ ಆಯಾ ಶಾಲೆಗೆ ಅನುಗುಣವಾಗಿ ಹೆಚ್ಚು ಶುಲ್ಕ ಪಡೆಯುವಂಥ ಶಾಲೆಗಳು ಒಂದು 8-10% ಏರಿಸ್ತವೆ. ಕೆಲವೊಂದು ಶಾಲೆಗಳು ಸರ್ ಈಗ 30-40% ಜಾಸ್ತಿ ಏರಿಕೆ ಮಾಡ್ತವೆ. ಅದು ಖಂಡಿತ ಅವೈಜ್ಞಾನಿಕ ಕ್ರಮ, ಒಪ್ಪುವಂಥದ್ದಲ್ಲ. ಅಂಥ ಶಾಲೆಗಳಿಗೆ ನೀವು ಪೇರೆಂಟ್ಸ್ ನಿರ್ಧಾರ ಮಾಡಬೇಕು. ಯಾಕೆ ಹೋಗ್ತೀರಾ ನೀವು ಅಂಥದೇ ಶಾಲೆ ಅಂತ ಯಾಕೆ ಆಯ್ಕೆ ಮಾಡ್ತೀರಾ? ಅದನ್ನು ನಾವು ಒಪ್ಪಲ್ಲ. ನಾವು ಯಾವಾಗಲೂ ಖಂಡಿಸ್ತೇವೆ. ನಿಮಗೆ ಇರ್ತಕ್ಕಂಥದ್ದು 8-10, 12%, 15% ಒಳಗೆ. ನಿಮ್ಮ ಸಂಘಟನೆ ಶಾಲೆಗಳಲ್ಲಿ 10-15% ಆಗುತ್ತೆ ಇದೇ ವರ್ಷ. ಬಹುತೇಕ 15% ಒಳಗೆ ಯಾರೂ ಕೂಡ ಹೆಚ್ಚಿಗೆ ಮಾಡಲ್ಲ. ದೊಡ್ಡ ಶಾಲೆಗಳು ಕೂಡ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೇವೆ. ಇವಾಗ DPS ಇರ್ಬೋದು ಅಥವಾ ಕೆಲವು ಶಾಲೆಗಳು ಅವರು ಕೂಡ 8-10%, ಯಾಕಂದರೆ ಅವರೆಲ್ಲ ಲಕ್ಷಾಂತರ ರೂಪಾಯಿ ತೆಗೆದುಕೊಳ್ಳೋವಂಥವ್ರು. ಈಗ 10-20 ಸಾವಿರ 30 ಸಾವಿರ ತೆಗೆದುಕೊಳ್ಳೋವಂಥ ಶಾಲೆ ಅನಿವಾರ್ಯವಾಗಿ 10-15% ಏರಿಸಬೇಕಾಗತ್ತೆ. 15% ಅಂದರೆ ಎಷ್ಟು? ಇಡೀ ವರ್ಷಕ್ಕೆ 20 ಸಾವಿರ ತೆಗೆದುಕೊಳ್ಳೋವಂಥ ಶಾಲೆಗೆ 3,000 ರೂಪಾಯಿ ಇಡೀ ವರ್ಷಕ್ಕೆ ಜಾಸ್ತಿ ಆಗುತ್ತೆ. 3,000 ರೂಪಾಯಲ್ಲಿ ಅಲ್ಲಿ ಶಿಕ್ಷಕರಿಗೆ ಸಂಬಳ ಆಗುತ್ತೆ, ಬಾಡಿಗೆಗಳು ಜಾಸ್ತಿ ಆಗುತ್ತೆ, ಅಥವಾ ಬೇರೆ ಬೇರೆ ಓವರ್ ಹೆಡ್ಸ್ ಜಾಸ್ತಿ ಆಗುತ್ತೆ, ಪಠ್ಯ ಚಟುವಟಿಕೆಗಳಿಗೆ ಜಾಸ್ತಿ ಆಗುತ್ತೆ. ಎಲ್ಲ ವ್ಯವಸ್ಥೆನೂ ಜಾಸ್ತಿನೇ ಇದೆ. ಇವತ್ತು ಡೀಸೆಲ್ ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ವಿದ್ಯುತ್ ತಗೊಳ್ಳಿ. ವಿದ್ಯುತ್ತು ಕೂಡ ನಮಗೆ ಸಿಕ್ಕಾಬಟ್ಟೆ ಕಮರ್ಷಿಯಲ್ ಚಾರ್ಜು. ಹೀಗಾಗಿ ಅನಿವಾರ್ಯವಾಗಿ ವರ್ಷದಿಂದ ವರ್ಷಕ್ಕೆ ಇದನ್ನು ಏನೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತಲ್ಲ, ಇದು ಸ್ವಾಭಾವಿಕವಾಗಿ ಬೆಳವಣಿಗೆ ಅಡಿಯಲ್ಲಿ ಆಗುತ್ತೆ. 2025-26ಕ್ಕೆ ಅನ್ವಯ ಆಗುತ್ತೆ. ಈ ಜುಲೈ ಮಾರ್ಚಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಏನು ಹೈಕ್ ಮಾಡ್ತಾರೆ ಅದು ಮುಂದಿನ ವರ್ಷಕ್ಕೆ, ಅಂದರೆ ಜೂನ್ ನಂತರ ಅದಕ್ಕೆ ಅಳವಡಿಕೆ ಆಯಾ ಶಾಲೆಗೆ ಅನ್ವಯಿಸುತ್ತೆ. ಅಲ್ಲಿವರೆಗೂ ಏನಿರುತ್ತೋ ಅದೇ ಇರುತ್ತೆ. ಈ ಮಾರ್ಚಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹೌದು, ಮಾರ್ಚಲ್ಲಿ ರಿಜಿಸ್ಟ್ರೇಷನ್ ಶುರು ಆಗುತ್ತೆ. ಏಪ್ರಿಲ್ ಮೇಗಳಲ್ಲೆಲ್ಲ ರಿಜಿಸ್ಟ್ರೇಷನ್. ಈಗಾಗಲೇ ಕೆಲ ಶಾಲೆಗಳು ಅದನ್ನು ಮುಗಿಸೇ ಇರ್ತವೆ. ಅದು ಬೇರೆ ಪ್ರಶ್ನೆ. ದರ ಏರಿಕೆ ಆಗಿರ್ತವೆ ಕೆಲವು ಶಾಲೆಗಳಲ್ಲಿ. ದರ ಏರಿಕೆ ಅದು ನೋಡಿ, ಹೊಸದಾಗಿ ಸೇರುವಂಥ ಮಗುವಿನ ಮೇಲೆ ಅವರಿಗೆ ಈ ವರ್ಷಕ್ಕೆ ಆಗುವಂಥ ಖರ್ಚು ವೆಚ್ಚವನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸ್ವತಂತ್ರರು ಇದ್ದರೆ ಅವರಿಗೆ ಅವಕಾಶ ಇರುತ್ತೆ. ಆದರೆ ಹಳೆಯ ವಿದ್ಯಾರ್ಥಿಗಳೇನಿರ್ತಾರೆ, ಕಳೆದ ವರ್ಷ ಸೇರಿರ್ತಕ್ಕಂಥವ್ರು, ಈಗ ಹಲವಾರು ವರ್ಷಗಳಿಂದ ಅದೇ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾರಣಕ್ಕೆ ನೀವು 30-40% ಏರ್ಸೋಕ್ಕಾಗಲ್ಲ. 10-15% ಮಾತ್ರ ಅದಕ್ಕೆ ಅವಕಾಶ ಇತ್ತು ಮೊದಲು. ಈಗ ಅದು ಕ್ವಾಶ್ ಆಗಿದ್ರು ಕೂಡ ನಾವು ಅದನ್ನೇ ರೆಕಮೆಂಡ್ ಮಾಡ್ತೀವಿ, ಯಾರೂ ಅದಕ್ಕಿಂತ ಹೆಚ್ಚಿಗೆ ಏರಿಸಬಾರ್ದು. ಈಗ ನಿಮ್ಮ ಶಾಲೆಯಲ್ಲಿ 30-40 ಹೈಕ್ ಆಗಲ್ಲ, ಬೇರೆ ಶಾಲೆಗಳಾದರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ? ನಿಮಗೆ ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಒಂದು ಅರ್ಥ ಮಾಡೋದಕ್ಕೆ, ಈ ಸಮಾಜಕ್ಕೆ ಅರ್ಥ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಶಾಲೆಯಲ್ಲಿ ಅಲ್ಲಿ ತಗಲುವಂಥ ಖರ್ಚು ವೆಚ್ಚಕ್ಕಿಂತ ಹೆಚ್ಚು, ಅಂದರೆ ಕಮರ್ಷಿಯಲ್ ಆಗಿ ಎಕ್ಸಾರ್ಬಿಟೆಂಟಾಗಿ ಫೀಸನ್ನು ಕಲೆಕ್ಟ್ ಮಾಡ್ತಾಯಿದ್ರೆ ಅದನ್ನು ಯಾವುದೇ ಇಲಾಖೆ ಆಗಲಿ ಪಾಲಕ ಪೋಷಕರಾಗಲಿ ಕೇಳಬಹುದು. ಅದನ್ನು ಕೇಳಿ, ಕ್ರಮ ಇದೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕೆಸರೆಡ್ಚಾಡೋ ಕೆಲಸ ಆಗಬಾರ್ದು. ಸುಮ್ಮನೆ ಜಾಸ್ತಿ ಆಗ್ತಾಯಿದೆ, ಅಲ್ಲಿ ಜಾಸ್ತಿ ಆಗ್ತಾಯಿದೆ, ಇಲ್ಲಿ ಜಾಸ್ತಿ ಆಗ್ತಾಯಿದೆ ಅಲ್ಲ. ಸ್ಪೆಸಿಫಿಕ್ಕಾಗಿ ನಿಮಗೆ ಯಾವುದಾರ ಒಂದು ಶಾಲೆ 100 ರೂಪಾಯಿ ಖರ್ಚು ಮಾಡಿಬಿಟ್ಟು 200 ರೂಪಾಯಿ ದುಡ್ಡಿಸ್ಕೊತಾ ಇದ್ದರೆ ಪ್ರಶ್ನೆ ಮಾಡ್ಬೋದು, ಅದನ್ನು ಕೇಳಬಹುದು. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.